ರಾಜ್ಯದ 14 ಕ್ಷೇತ್ರಗಳಲ್ಲಿ ಈಗ ಚುನಾವಣಾ ಅಬ್ಬರ ಬಿಸಿ ಜೋರಾಗ್ತಾ ಇದ್ರೆ ಮತ್ತೊಂದು ಕಡೆ ಸ್ಮಶಾನ ಜಾಗ ಸಾಗುವಳಿ ಚೀಟಿ ನೀಡಿಲ್ಲ ಅಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮತದಾರರು ಈ ಚುನಾವಣೆಯನ್ನ ಅಥವಾ ಮತದಾನವನ್ನ ನಾವು ಬಹಿಷ್ಕಾರ ಮಾಡ್ತೀವಿ ಅಂತ ಕೂಡ ಆಕ್ರೋಶವನ್ನ ಹೊರಹಾಕಿದ್ದಾರೆ. ದೊಡ್ಡಬಳ್ಳಾಪುರದ ಗೊಲ್ಲಹಳ್ಳಿ ತಾಂಡಾದಲ್ಲಿ ಮತದಾನ ಬಹಿಷ್ಕಾರವನ್ನ ಮಾಡಿದ್ದಾರೆ. ನಾವು ಮತದಾನವನ್ನ ಮಾಡೋದಿಲ್ಲ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. 380 ಮತಗಳಿರುವಂತಹ ಈ ಗ್ರಾಮದಲ್ಲಿ ಮತದಾನ ಬಹಿಷ್ಕಾರ ಆಗಿದೆ. ಹಾಗಾದ್ರೆ ಮತದಾನ ಮಾಡೋದಕ್ಕೆ ಮನವೊಲಿಕೆ ಆಗುತ್ತಾ? ಈಗ ಅನೇಕ ಗ್ರಾಮಗಳಲ್ಲೂ ಕೂಡ ಈ ಹಿಂದೆ ಕೂಡ ನಾವು ಈ ರೀತಿಯ ಪ್ರಕರಣಗಳನ್ನ ನೋಡಿದ್ವಿ. ಅನೇಕ ತಮ್ಮ ಸಮಸ್ಯೆಗಳನ್ನ ತಮ್ಮ ಊರಿನ ಮೂಲ ಸೌಕರ್ಯಗಳಿಗೆ ಕೊಟ್ಟಿಲ್ಲ ಅನ್ನುವಂಥ ಕಾರಣಕ್ಕೆ ಮತದಾನ ಬಹಿಷ್ಕಾರ ಮಾಡ್ತೀವಿ ಅನ್ನೋಂತಹ ಸಮಸ್ಯೆಗಳನ್ನ ಇಲ್ಲೂ ಕೂಡ ಅಂಥದ್ದೇ ಸಮಸ್ಯೆ ಆಗಿದೆ. ಈಗ ದೊಡ್ಡಬಳ್ಳಾಪುರದ ಗೊಲ್ಲಹಳ್ಳಿ ತಾಂಡಾದಲ್ಲಿ ಮತದಾನ ಬಹಿಷ್ಕಾರ ಮಾಡ್ತೀವಿ ಅಂತ ಜನರು ಹೇಳಿದ್ದಾರೆ. 380 ಮತಗಳು ಇಲ್ಲಿದ್ದಾವೆ. ಜಿಲ್ಲಾಡಳಿತದ ವಿರುದ್ಧ ಧಿಕ್ಕಾರವನ್ನ ಕೂಗಿ ಮತದಾರರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇನ್ನು ಮಹಿಳೆಯರು ಮತ್ತು ಮಕ್ಕಳು ಎಲ್ಲರೂ ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ನಾವು ಮತದಾನ ಮಾಡೋದಿಲ್ಲ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಯಾರು ಬರ್ತಾರೆ? 10 ವರ್ಷದಿಂದ ಈ 30 ವರ್ಷ ಆಯ್ತು 57 ಅರ್ಜಿ ಹಾಕೊಂಡು ಮಾಡಿದಾರ. ಕರಾಬು ಗುಡ್ಡೆ ಅಂತ ಸರ್ಕಾರಿ ಪಾಣಿ ಬರ್ತಿದೆ. ಯಾರು ಹೊಣೆ ಅದಕ್ಕೆ? ಈ ಕಡೆ ಬರ್ತಾರೆ, ನೋಟಿಸ್ ಕೊಡ್ತಾರೆ, ಕೇಸ್ಗಳು ಹಾಕ್ತಾರೆ, ಕರ್ಕೊಂಡು ಹೋಗ್ತಾ ಇರ್ತಾರೆ. ಬರೀ ಕೋರ್ಟ್ ಕಚೇರಿ ಆಗೋಯ್ತು. ಒಂದ್ ಸೈಡ್ ಮಿಲಿಟರಿ ಬರ್ತಾರೆ, ನಮ್ದು ಇದು ಅಂತ. ನಾವು 1954ರಲ್ಲಿ ಗ್ರಾಂಟ್ ಆಗಿರೋದು. 1954ರಲ್ಲಿ ಗ್ರಾಂಟ್ ಮಾಡಿರೋ DC ಬೋಗಸ, AC ಬೋಗಸ, ತಹಸೀಲ್ದಾರ್ ಬೋಗಸ. ನಾವ್ ಯಾವ ಈ ಊರಲ್ಲಿ ಪರಿಶಿಷ್ಟ ಜಾತಿ ಬಿಟ್ಟು ಬೇರೆ ಜನ ಅಂತ ಯಾರಿದ್ದಾರೆ? ಇಲ್ಲಿ ದಲಿತರ ಅಂದ್ರೆ ಇಷ್ಟು ಕೇವಲನಾ? ಖಂಡಿತ ಈಗೂ ದಯಮಾಡಿ ಅದೇ ಕೆಲಸ ಮಾಡ್ರಿ. ನಮ್ ಬೇಡಿಕೆನ DC ಅವ್ರ ಮುಂದೆನೆ ಸಲ್ಲಿಸ್ತೀವಿ. ನಾವೆಲ್ಲ ಬೇರೆ ದೇಶದವ್ರ ತರ. ಯಾರು ಬರ್ತಾರೆ? 10 ವರ್ಷದಿಂದ ಈ 30 ವರ್ಷ ಆಯ್ತು 57 ಅರ್ಜಿ ಹಾಕೊಂಡು ಮಾಡಿದಾರ. ಕರಾಬು ಗುಡ್ಡೆ ಅಂತ ಸರ್ಕಾರಿ ಪಾಣಿ ಬರ್ತಿದೆ.